ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಗುರುವಾರದ ವ್ಲಾಗು. ನೋಡಿ, 5 ಗಂಟೆಗೆ ನನ್ನ ರೋಟೀನ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ವೀಡಿಯೋ ನೋಡೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕನ್ನು ಬಿಸಿಗಿಟ್ಟಿದ್ದೀನಿ. ಸಣ್ಣ ಊರಿನಲ್ಲಿ ಇಟ್ಕೊಳ್ತೀನಿ. ಇಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟು ನೆಲ ಒರೆಸ್ಕೊಳ್ತೀನಿ. ಅಷ್ಟರೊಳಗಡೆ ಅದು ಸಣ್ಣ ಊರಿನಲ್ಲಿ ಕುದಿ ಬರುತ್ತೆ. ಆಗ ಅದನ್ನು ಫಿಲ್ಟ್ರ್ ಮಾಡಿ ಇಡ್ತೀನಿ. ನಾನು ನೆಲ ಎಲ್ಲ ಒರೆಸ್ಕೊಳ್ಳೋದ್ರೊಳಗಡೆ ಅದು ನಾನು ಕುಡಿಯೋ ಮಟ್ಟಕ್ಕೆ ಬರುತ್ತೆ. ಸ್ವಲ್ಪ ಬಿಸಿ, ತೀರಾ ಬಿಸಿ ಕುಡಿಯೋಕ್ಕಾಗಲ್ಲ ಅಲ್ವಾ, ಚೆನ್ನಾಗಿ ಕುದ್ದಿರುತ್ತಲ್ವ, ಅದನ್ನು ಫಿಲ್ಟರ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ನೆಲ ಎಲ್ಲ ಒರೆಸಾದ್ಮೇಲೆ ನೋಡಿ, ಈಗ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಒರೆಸಾದ್ಮೇಲೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಅರ್ಲಿ ಮಾರ್ನಿಂಗ್ ನಾನು ಇದನ್ನು ದಿನಾಲೂ ರೂಢಿ ಮಾಡ್ಕೊಂಡಿದ್ದೀನಿ. ನನಗೆ ಪೀರಿಯಡ್ ಪ್ರಾಬ್ಲಮ್ ಇತ್ತು. ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ನಾನು ಪ್ರತಿನಿತ್ಯನೂ ಬೇಕಿದ್ದರೆ ಇದ್ರ ಬಗ್ಗೆನೇ ಹೇಳ್ತಾನೆ ಇರ್ತೀನಿ. ನನಗೆ ತುಂಬಾ ಬೆನಿಫಿಟ್ ಸಿಕ್ಕಿದೆ ಇದರಿಂದ. ತುಂಬ ಒಳ್ಳೆಯದು ಇದು ಡಿಟಾಕ್ಸ್ ಡ್ರಿಂಕು. ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು, ಮತ್ತು ಹೆಣ್ಮಕ್ಳಿಗೆ ಹಾರ್ಮೋನ್ ಬ್ಯಾಲೆನ್ಸ್ ಇರುತ್ತಲ್ವ, ಅದ್ರ ಬಗ್ಗೆ ಕೂಡ ಇದು ಒಳ್ಳೆಯ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಬಾಕ್ಲಲ್ಲಿ ರಂಗೋಲಿ ಕೂಡ ಹಾಕಿದ್ದೀನಿ. ಆಮೇಲೆ ತೋರಿಸ್ತೀನಿ ಅದನ್ನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ. ನೋಡಿ, ಸ್ನಾನ ಫ್ರೆಶಪ್ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಮನೆಯದು ಹೂವು ಎಲ್ಲ ತೆಗ್ದು ನೋಡಿ, ಬಾಕ್ಲಲ್ಲಿ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ. ಈಗ ಹೂವು ಕೂಡ ಬಿಡಿಸಿರಲಿಲ್ಲ. ಸ್ವಲ್ಪ ಕತ್ಲೆ ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಬೆಳಕಾದ್ಮೇಲೆ ಆಚೆ ಹೋಗೋದು. ಯಾಕಂದರೆ ನಮ್ಮ ಮನೆಯವ್ರು ಕೂಡ ಮಲಗಿರ್ತಾರೆ, ಯಾರು ಓಡಾಡ್ತಿರಲ್ಲ ಅಷ್ಟೊತ್ತಿನಾಗ, ಸ್ವಲ್ಪ ಭಯ ಅಂತ ಸ್ವಲ್ಪ ಬೆಳಕಾದ್ಮೇಲೆ ಹೋಗ್ತೀನಿ. ಅಷ್ಟರೊಳಗಡೆ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ನೋಡಿ, ಹೂವೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದು, ಒಂದು ಗೊಂಚಲು ಪೂರ್ತಿ ಅರಳಿಬಿಟ್ಟಿತ್ತು ಗುಲಾಬಿ. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ದುಂಡು ಮಲ್ಲಿಗೆ ಹೂ ಥರ ಕಾಣಿಸ್ತಾ ಇದೆ. ನೋಡಿ, ಎಷ್ಟೊಂದು ದಾಸವಾಳ ಸಿಕ್ಕಿದ್ವು ಗೊತ್ತಾ ಇವತ್ತು. ತುಂಬ ಅಂದರೆ ತುಂಬ ದಾಸವಾಳ ಹೂವು ಸಿಕ್ಕಿದ್ವು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಷ್ಟೊಂದು ಹೂವು, ಅದು ಲೈಟ್ ಪಿಂಕ್ ಅಂತೂ ಸಿಕ್ಕಾಬಟ್ಟೆ ಒಂದು 30 ಇದ್ವು ಅನಿಸುತ್ತೆ, ಅಷ್ಟೊಂದು ಹೂವು ಸಿಕ್ಕಿದ್ವು. ಇಲ್ಲಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಬೇಗ ಎದ್ದು ಈ ಥರ ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ಎಷ್ಟು ಆಕ್ಟಿವ್ ಇರ್ತೀವಿ ಅಂತಂದರೆ ನನಗೆ ಊಹೆನೇ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ತೀವಿ. ನೋಡಿ, ಪೂಜೆ ಕೂಡ ಮುಗೀತು. ಇವಾಗ ಪೂಜೆ ಮುಗಿದ್ಮೇಲೆ ಮಾಮೂಲಿ ನಮ್ಮ ಮನೆಯವ್ರು ಇನ್ನೇನು ಎದ್ದು ಬರ್ತಾರೆ. ಹಾಗಾಗಿ ಅವರಿಗೆ ಹಾಲು ಬಿಸಿಗಿಡ್ತಾ ಇದ್ದೀನಿ. ನಿಜವಾಗ್ಲೂ ಟೀ ಬಿಟ್ಟೇ ಬಿಟ್ಟಿದ್ದೀನಿ. ನನಗೆ ಟೀ ಮೊನ್ನೆ ಎಲ್ಲ ತಿರುಪತಿಗೆ ಹೋಗಿ ಬಂದೆ ಅಲ್ವಾ, ಅಲ್ಲೆಲ್ಲ ಟೀ ಏನೋ ನಾನು ಒಂದು ಸಲನೂ ಎಲ್ಲೂ ಕುಡ್ದಿಲ್ಲ. ಹಾಗಾಗಿ ಟೀ ಸ್ವಲ್ಪ ಹಾಲೇ ಹೋಗ್ತಾನೆ ಇಲ್ಲ. ಮನಸ್ಸಿನ ದೊಡ್ಡದು ಯಾವುದೂ ಇಲ್ಲ. ಬಿಡಬೇಕು ಅಂತ ಅನಿಸಿದ್ರೆ ಪಟ್ಟ ನಂಗೆ ಬಿಟ್ಬಿಡ್ಬೋದು. ನೋಡಿ, ನಾನು ಟೀ ಕೂಡ ಕುಡಿತಾ ಇಲ್ಲ. ಇವಾಗ ಹಾಲು ಬಿಸಿಗಿಟ್ಬಿಟ್ಟು ಒಂದು ಕಡೆ ಚಪಾತಿ ಹಿಟ್ಟು ಕೂಡ ತಿಂಡಿಗೆ ಚಪಾತಿ ಮಾಡಿಬಿಟ್ಟು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತೇಳಿ ಬದನೆಕಾಯಿ ತೊಗೊಂಬಂದಿದ್ರು, ಫ್ರೆಶ್ ಆಗಿತ್ತು. ಅದ್ರದ್ದು ಎಣ್ಗಾಯಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನೋಡಿ, ಬದನೆಕಾಯಿ ಕೂಡ ಎಲ್ಲ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಸಾಂಬಾರಿಗೆ ಕೂಡ ಒಂದೇ ಸಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹಬ್ಬದವೆಲ್ಲ ಹೊಸ ಬಟ್ಟೆಗಳೆಲ್ಲ ನಾನು ಮಿಷಿನ್ಗೆ ಹಾಕಿರಲಿಲ್ಲ. ಅವೆಲ್ಲ ಸ್ವಲ್ಪ ಕಲ್ಲರು ಗಂಜಿ ಹೋಗ್ತವೆ. ಹಾಗಾಗಿ ಮಿಷಿನ್ಗೆ ಹಾಕಿರಲಿಲ್ಲ, ಕೈಯಲ್ಲಿ ಒಗಿಬೇಕಿತ್ತು. ಸ್ವಲ್ಪ ಜಾಸ್ತಿನೇ ಇದ್ವು ಬಟ್ಟೆಗಳು. ಮತ್ತು ತಿರುಪತಿಗೆಲ್ಲ ಹೋಗಿದ್ದವು ವೈಟು ಪಂಚೆಗಳು, ಶಲ್ಯ ಎಲ್ಲ ನಮ್ಮ ಮನೆಯವ್ರಿಗೆ ತಗೊಂಡೋಗಿದ್ದವು. ಪಂಚೆ ಶಲ್ಯಗಳೆಲ್ಲ ಇತ್ತು, ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡಬೇಕಿತ್ತು. ಹಾಗಾಗಿ ಬೇಗ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇರ್ತೀವಲ್ವ, ಆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ತಂದಾಗ ಏನು ಕಲರ್ ಇರುತ್ತೆ ಅದೇ ಕಲರ್ ಇರುತ್ತೆ. ಅದೊಂದು ಟಿಪ್ಸ್ ಅಂತಲೇ ಹೇಳ್ತೀನಿ. ನೋಡಿ, ಪಕ್ಕದಲ್ಲಿ ಮೂಲಂಗಿ ಸಾಂಬಾರಿಗೆ ಕೂಡ ಮಡಿಕೆನಲ್ಲಿ ಒಗ್ಗರಣೆ ಮಾಡ್ಕೊಂಡು ಇನ್ನೊಂದು ಕಡೆ ಎಣ್ಗಾಯಿ ಮಾಡಲಿಕ್ಕೆ ಮಸಾಲೆ ಕೂಡ ರುಬ್ಕೊಂಡಿದ್ದೆ. ನಾನು ಮೂಲಂಗಿ ಸಾಂಬಾರಿಗೆ ಏನು ಮಸಾಲೆ ರುಬ್ಬಿಲ್ಲ, ಹಾಗೆ ಬೇಳೆನ ಮಸ್ತ್ಬಿಟ್ಟು ಮಾಡಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಆ ಥರ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮೂಲಂಗಿ ಸಾಂಬಾರು. ಬೇಳೆ ಮಸ್ತ್ಬಿಟ್ಟು ಮಾಡಿದ್ರೆ. ನೋಡಿ, ಬದನೆಕಾಯಿನೆಲ್ಲ ನೀಟಾಗಿ ಈ ಥರ ನೋಡಿ ಸಣ್ಣ ಸಣ್ಣಗೆ ಕುಯ್ದುಬಿಟ್ಟು, ಏನಾದರೂ ಹುಳಪಳ ಇರುತ್ತಲ್ವ, ಹಾಗಾಗಿ ಎಲ್ಲ ಕಡೆಯೂ ಕುಯ್ದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಗಾಯಿ ಗೊಜ್ಜು ಮಾಡಲಿಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಗಾಯಿ. ನೋಡಿ, ಈ ರೀತಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಇದಕ್ಕೆ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಆ ಮಸಾಲೆನೆಲ್ಲ ಒಳಗಡೆ ಸ್ಟಫಿಂಗ್ ಮಾಡ್ದಂಗೆ ಆಗಿರುತ್ತೆ. ಮಿಕ್ಸಿ ಜಾರಲ್ಲೇ ಹೆಜ್ಬಿಟ್ಟು ಹಾಕಿದ್ದೀನಿ ನಾನು ಇದೇ ರೀತಿಯೇ ಮಾಡೋದು. ಕೆಲವರೆಲ್ಲ ಅದರೊಳಗಡೆ ಎಲ್ಲ ತುಂಬಿ ಮಾಡ್ತಾರೆ, ನಾನೇನು ಆ ಥರ ಮಾಡಲ್ಲ. ನೋಡಿ, ಈ ರೀತಿ ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಬದನೆಕಾಯಿ ಸ್ವಲ್ಪ ದಪ್ಪ ಇದ್ದರೆ ನೋಡಿಕೊಂಡು ಕೂಗಿಸ್ಕೊಳ್ಬೇಕಾಗುತ್ತೆ. ಪಕ್ಕದಲ್ಲಿ ಮೂಲಂಗಿ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು. ನೋಡಿ, ಬೇಳೆ ಕೂಡ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ ಅಲ್ವಾ, ಆ ಬೇಳೆ ಕೂಡ ಮಸ್ತ್ಬಿಟ್ಟು ಅದನ್ನು ಮೂಲಂಗಿ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಒಂದು ಆಗಿಬಿಟ್ರೆ ಅನ್ನ ಮುದ್ದೆ ಬೇಗ ಮಾಡ್ಕೊಂಡು ಬಿಡ್ಬೋದು.
ಸಾಂಬಾರು ಒಂದು ಪ್ರಿಪ್ರೇಷನ್ ಇದೆ ಅಂತ ಅಂದ್ಬಿಟ್ರೆ ರೈಸು ಒಂದು ಕಡೆ ಕುಕ್ಕರ್ಗೆ ಇಟ್ಟರು ಆಗುತ್ತೆ, 5 ನಿಮಿಷಕ್ಕೆ ಆಗೋಗುತ್ತೆ. ನೋಡಿ ಮೊಳಕೆ ಕಟ್ಟೋದಕ್ಕೆ ಹುರುಳಿಕಾಳು ಕೂಡ ನೆನೆಯಕ್ಕೆ ಹಾಕಿದ್ದೀನಿ. ನೋಡಿ ಅಷ್ಟರೊಳಗಡೆ ನಮ್ಮ ಮನೆಯವರು ಸ್ಕಿಪ್ಪಿಂಗ್ ಸ್ಟಾರ್ಟೇ ಮಾಡಿದ್ದಾರೆ. ನಮ್ಮದು ಬೆಳಗಿನ ರೋಟೀನ್ ಎಲ್ಲರೂ ಸ್ಕಿಪ್ಪಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ. ತುಂಬ ಬೆನಿಫಿಟ್ ಇದೆ ಇದರಿಂದ. ಮತ್ತು ಬೆನಿಫಿಟ್ ಇದೆ ಅನ್ನೋದಕ್ಕಿಂತ ಒಂದು ವೀಕಿಂದ ಶುರು ಮಾಡಿದ್ದೀವಿ ನಾವು. ಒಂದು ವೀಕಿಂದ ಶುರು ಮಾಡಿದ್ರು ಒಬ್ಬೊಬ್ಬರು ಬಾಡಿನೂ ಒಂದೊಂದು ಸ್ವಲ್ಪ ಶೇಪೆಲ್ಲ ಬರ್ತಾಯಿದೆ. ಅಂದರೆ ಶೇಪ್ ಬರ್ತಾಯಿದೆ ಅಂತಂದರೆ ಫಿಟ್ ಆಗ್ತಾಯಿದ್ದೀವಿ ಅಂತ ಅನಿಸುತ್ತೆ. ವೆಯ್ಟ್ ಏನು ಲಾಸ್ ಆಗಿಲ್ಲ, ಬಟ್ ಬಾಡಿ ಮತ್ತು ನಾವು ಹಾಕೋ ಬಟ್ಟೆಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಬಾಡಿ ಯಾವ ರೀತಿ ಇದಾಗ್ತಿದೆ ಅಂತ. ನನ್ನ ಚಿಕ್ಕ ಮಗಳು ಅಷ್ಟೇ ಒಂದು ಸ್ವಲ್ಪ ಟುಮ್ಮಕ್ಕಿದ್ಲು, ಕೆಳಗಡೆನೇ ಅಳ್ಕೊಂಡಿದ್ದಾಳೇನೋ ಅನ್ನೋ ಥರ ಗುಂಡು ಕಿದ್ದೋಳು. ಇವಾಗ ಸ್ಕಿಪ್ಪಿಂಗು ಎಕ್ಸಸೈಸ್ಗಳು ಎಲ್ಲ ಮಾಡಿಸ್ತಿರೋದ್ರಿಂದ ಎಷ್ಟು ಚೆನ್ನಾಗಿ ಸ್ವಲ್ಪ ಉದ್ದ ಆಗಿದ್ದಾಳೇನೋ ಅಂತ ಅನಿಸುತ್ತೆ ನಮಗೆಲ್ಲ. ನಾನು ಕೂಡ ಅಷ್ಟೇ, ಸ್ವಲ್ಪ ನನಗೆ ಡ್ರೆಸ್ಸಸ್ಗಳೆಲ್ಲ ಸ್ವಲ್ಪ ಟೈಟ್ ಆಗ್ತಾಯಿತ್ತು, ಸೈಡೆಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗ್ತಾಯಿದೆ. ಬಟ್ ವೆಯ್ಟ್ ಇಳಿಯುತ್ತೋ ಬಿಡುತ್ತೋ ಸೆಕೆಂಡ್ರಿ, ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಶೇಪ್ ಅಂತೂ 100% ಬರುತ್ತೆ, ಇದಂತೂ ಗ್ಯಾರಂಟಿ. ನಾನು ನೋಡಿ ಬೆಳಗ್ಗೆನೂ ಕೂಡ ಮಾಡ್ಕೊಳ್ತೀನಿ ಈ ಥರ ಸ್ಕಿಪ್ಪಿಂಗು, ಒಂದು ಸ್ವಲ್ಪ ಒಂದೊಂದು ಲೂಸಿಂಗ್ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತೀನಿ. ಸ್ಕಿಪ್ಪಿಂಗ್ ಮಾಡಾದಮೇಲೆ ಜಂಪಿಂಗ್ ಜಾಕ್ಸು ಮತ್ತು ರೆಟ್ಟೆ ಕೊರ್ಗೋದು ಅವನ್ನೆಲ್ಲ ನಾನು ಆಲ್ಮೋಸ್ಟು ನನಗೆ ಅವೆಲ್ಲ ರೂಢಿ ಇದ್ದಾವೆ. ಯಾಕಂದರೆ ನಾನು ಮುಂಚೆ ವೆಯ್ಟ್ ಲಾಸ್ ಮಾಡಿದ್ದೆ. 86 ವೆಯ್ಟ್ ಇದ್ದೆ ನಾನು, 86 ಇದ್ದೋಳು 62ಗೆ ಬಂದಿದೆ. ಬಟ್ ನಮ್ಮ ಮನೆ ರೀಸೆಂಟಾಗಿ ಗುರುಪ್ರವೇಶ ಆಯ್ತಲ್ವ, ಗುರುಪ್ರವೇಶ ಆದಮೇಲೆ ನಾನು ಸ್ವಲ್ಪ ವೆಯ್ಟ್ ಕಡೆ ಗಮನನೂ ಕೊಡಲಿಲ್ಲ ಮತ್ತು ಕೇರ್ ತಗೊಳ್ಳೇ ಇಲ್ಲ. ಹಾಗಾಗಿ ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಈಗ ಮತ್ತೆ ನೋಡಿ ಮತ್ತೆ ಕಷ್ಟಪಡ್ತಾಯಿದ್ದೀನಿ. ಕಷ್ಟ ಅಂತಲ್ಲ, ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇನು ನನಗೆ ಕಷ್ಟ ಅಂತ ಅನಿಸಲ್ಲ, ಮಾಡ್ಕೊಳ್ತೀನಿ ಇಷ್ಟರೊಳಗಡೆ. ನೋಡ್ತಾ ಇರಿ ನೀವು ನನ್ನ ವೀಡಿಯೋದಲ್ಲಿ ಡೈಲಿ ರೂಟೀನಲ್ಲಿ ತೋರಿಸ್ತಾ ಇರ್ತೀನಿ. ನೋಡಿ ನಾನು ಕೂಡ ಸ್ಕಿಪ್ಪಿಂಗ್ ಮಾಡಿಕೊಂಡು ಮತ್ತು ಸ್ಕಿಪ್ಪಿಂಗ್ ಮಾಡೋದೊಂದೇ ಅಲ್ಲದೆ ಸಂಜೆ ಕೂಡ ನಾವು ವರ್ಕೌಟ್ ಮಾಡ್ತೀವಿ. ನನ್ನ ಮಕ್ಕಳನ್ನ ಇಬ್ಬರೂ ಆ್ಯಡ್ ಮಾಡ್ಕೊಳ್ತೀನಿ ನನ್ನ ಜೊತೆ, ಕಂಪೇರಾಗಿ ಅವರು ಕೂಡ ಮಾಡಿಸ್ತೀನಿ. ಅವರಿಗೂ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಎಕ್ಸಸೈಸ್ಗಳೆಲ್ಲ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆಲ್ಲ ಹೇಳ್ಕೊಟ್ಕೊಂಡು ಅವ್ರ ಜೊತೆ ನಾನು ಕೂಡ ಸೇರ್ಕೊಂಡು ಮಾಡ್ತೀವಿ, ತುಂಬಾ ಖುಷಿಯಾಗುತ್ತೆ. ನೋಡಿ ಎಷ್ಟು ಸ್ಕಿಪ್ಪಿಂಗ್ ಮಾಡಿದೆ ಅಲ್ವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಇದು ನೋಡಿ ನಾನು ಎಷ್ಟು ಬೆವ್ತಿದ್ದೀನಿ ಅಂತ, ತುಂಬಾ ಬೆವರು ನೀರು ಬರ್ತಾಯಿತ್ತು. ನೋಡಿ ಡ್ರೆಸ್ ಎಲ್ಲ ನೆಂದೋಗಿದೆ. ನೋಡಿ ಇದೊಂದು ಮಿಷಿನ್ನು ಆನ್ಲೈನಲ್ಲಿ, ಅಂದರೆ ಇದು ಏನು ಹೇಳ್ತಾರೋ ಗೊತ್ತಿಲ್ಲ, ಇದಕ್ಕೆ ರೊಟೇಟ್ ಥರ ಆಗುತ್ತೆ. ಬಟ್ ಸೊಂಟ ಹೊಟ್ಟೆ ಭಾಗ ಎಲ್ಲ ತುಂಬ ಚೆನ್ನಾಗಿ ಕರಗುತ್ತೆ. ನಾನು ಕೂಡ ಅದನ್ನು ಮಾಡ್ತೀನಿ, ಬಟ್ ಅದನ್ನೆಲ್ಲ ವೀಡಿಯೋ ತಗೊಂಡಿಲ್ಲ. ನೋಡಿ ನನ್ನ ದೊಡ್ಡ ಮಗಳು ಮಾಡ್ತಾಯಿದ್ದಾಳೆ. ಅದು ನಿಂತ್ಕೊಂಡ್ರೆ ಸಾಕು, ಆ ಕಡೆ ಈ ಕಡೆ ಈ ಥರ ರೊಟೇಟ್ ಆಗುತ್ತೆ. ತುಂಬ ಬೆನಿಫಿಟ್ ಇದೆ ಇದರಿಂದ. ಸೊಂಟ ಎಷ್ಟು ಫ್ರೀ ಆಗುತ್ತೆ ಅಂತಂದರೆ ನಿಜ, ಇದೊಂದು ಖುಷಿ ಆಯಿತು ನನಗೆ ಇದು ಆನ್ಲೈನಲ್ಲಿ. ಅದಕ್ಕೆ ರೇಟ್ ಕೂಡ ಏನು ಜಾಸ್ತಿ ಇಲ್ಲ, 115 ಏನೋ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಎಕ್ಸಸೈಸ್ಗಳೆಲ್ಲ ಮುಗೀತು. ನಮ್ಮ ಮನೆಯವ್ರು ಕೂಡ ಸ್ನಾನ ಫ್ರೆಶಪ್ ಎಲ್ಲ ಮುಗಿದಿತ್ತು. ಅವರಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಚಪಾತಿಗೆಲ್ಲ ಆಯಿಲೆಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಮಾಡಿದ್ದೀನಿ. ನಿಮಗೆ ಚಪಾತಿ ಒಳ್ಳೆ ರೊಟ್ಟಿ ಥರ ಇದೆ ಅಂತ ಅನ್ನಿಸ್ಬೋದು. ಆಯಿಲ್ ಫುಲ್ ಕಮ್ಮಿ ಮಾಡಿದ್ದೀನಿ. ನೋಡಿ ಇದು ಬಂದು ಮಧ್ಯಾಹ್ನ. ಇನ್ನು ನೆಕ್ಸ್ಟು ತಿಂಡಿ ಆದಮೇಲೆ ನಾನೇನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ನೋಡಿ ಬಟ್ಟೆಗಳೆಲ್ಲ ಇದೆಲ್ಲ ಕೈಯಲ್ಲೇ ಒಗ್ದಾಕಿದ್ದು. ಕೈಯಲ್ಲಿ ಏನಕ್ಕೆ ಹೋಗಿದೆ ಅಂತಂದರೆ ಹೇಳ್ದೆ ಅಲ್ವಾ ನನ್ನ ರೀಸನ್ನು. ಮತ್ತು ಎಣ್ಣೆ ಎಲ್ಲ ಹಚ್ಕೊಂಡಿದ್ರು, ಹರಳೆಣ್ಣೆ ಹಚ್ಕೊಳ್ತಾರಲ್ವ, ಅವು ಕೂಡ ಅಷ್ಟೇ ಮಿಷಿನ್ಗೆ ಹಾಕಿದ್ರೆ ಕ್ಲೀನ್ ಆಗೋಲ್ಲ ಅಂತ ಅವನು ಕೂಡ ಕೈಯಲ್ಲೇ ಒಗ್ದಾಕೆ. ನೋಡಿ ಟೈಮ್ ಬಂದು 2 ಗಂಟೆ ಆಗೋಗಿತ್ತು. ಬಟ್ ಯಾರಿಗೂ ಹಶ್ವಾಗಿರಲಿಲ್ಲ. ಚಪಾತಿ ತಿಂದರೆ ರೊಟ್ಟಿ ತಿಂದರೆ, ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ನೀರು ಜಾಸ್ತಿ ಕುಡಿಸುತ್ತೆ, ಹಾಗಾಗಿ ಯಾರಿಗೂ ಹಶ್ವಾಗಿಲ್ಲ. ನೋಡಿ ಪಪ್ಪಾಯ ಕೂಡ ನಮ್ಮ ಮನೆಯವ್ರು ಕಟ್ ಮಾಡಿ ಇಟ್ಟಿದ್ರು. ಸರಿ ಬಟ್ಟೆ ಎಲ್ಲ ವಾಶ್ ಮಾಡಿ ತಿಂಡಿ ಪಾತ್ರೆ ಎಲ್ಲ ತೊಳೆದು ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗೋದ್ರೊಳಗಡೆ ನೋಡಿ ಇಲ್ಲಿ ನಮ್ಮದು ಅಂದರೆ ಹಾಲಲ್ಲಿ ವಾಶ್ ಬೇಷನ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಮಿರರೆಲ್ಲ ಗಲೀಜಾಗಿತ್ತು. ಸ್ವಲ್ಪ ಈ ಥರ ನಾನಂತೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಟೈಮು 5 ನಿಮಿಷನೂ ನಾನು ಕೂತ್ಕೊಳ್ಳಲ್ಲ. ನನ್ನ ರೋಟೀನ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನನಗೇನೋ ಗೊತ್ತಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಬಟ್ ಕೆಲವೊಬ್ರದ್ದು ಇಂಟ್ರೆಸ್ಟಾಗಿರೋ ಅಂಥವ್ರದ್ದು ವೀಡಿಯೋಗಳು ನೋಡ್ತೀನಿ ನಾನು ಯೂಟ್ಯೂಬಲ್ಲಿ. ಏನು ಮಾಡ್ತೀನಿ ಅಂತಂದರೆ ಆನ್ ಮಾಡಿ ಇಟ್ಕೊಂಡಿರ್ತೀನಿ ಫೋನು. ಆನ್ ಮಾಡಿ ಇಟ್ಕೊಂಡು ನಾನು ವೀಡಿಯೋ ವಾಚ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳಿದ್ದೆಲ್ಲ ನೀಟಾಗಿ ಕೇಳಿಸ್ಕೊಂಡು ಅವ್ರ ವೀಡಿಯೋ ನೋಡಿ ನನಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಕೂಡ ಹಾಕ್ತೀನಿ. ನಾನು 5 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ನಿಮಗೆ ಗೊತ್ತಿರೋಂಗೆ ನಾನು ವಯರ್ ಬಾಸ್ಕೆಟ್ ಹಾಕ್ತೀನಿ, ಪ್ರತಿಯೊಂದೂ ನೋಡಿ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮಕ್ಳುಗಳು ಪ್ರತಿಯೊಂದು ಮನೆ ಕೆಲಸ ಅಂತಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದೇ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಈ ಹಬ್ಬ ಹರಿದಿನ ಬಂತು ಅಂತಂದರೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು.
ಸಿಕ್ಕಾಪಟ್ಟೆ ಸಾಕಾಗೋಗುತ್ತೆ. ನೋಡಿ ಇವತ್ತೆಲ್ಲ ನಾನು ಗುರುವಾರ ದಿನ ಟಿ ವಿ ಪೆನಾಲು ಮತ್ತು ವಾಶ್ ಬೇಸಿನ್ ಹತ್ರ ಕ್ಲೀನ್ ಮಾಡಿಕೊಂಡು ಎಲ್ಲರಿಗೂ ಚಪಾತಿ ತಿಂದು ಹಶ್ವಾಗಿರಲಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಸರಿ ಪಪ್ಪಾಯ ಬೇರೆ ಇತ್ತಲ್ವ, ರೈಸ್ ಬಿಟ್ಟಿದ್ನೆಲ್ಲ, ಮುದ್ದೆ ಬೇಡ ಅಂತಂದರು ನಮ್ಮ ಮನೆಯವರು. ಯಾಕೋ ಮುದ್ದೆ ಹಶ್ವೇನಾಗಿಲ್ಲಮ್ಮ, ಸಾಕು ರೈಸೇ ಊಟ ಮಾಡ್ಕೊಳ್ಳೋಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಇತ್ತು, ಸೌತೆಕಾಯಿನ ಕೋಸಂಬರಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಈ ಬಿಸಿಲಿಗೆ. ಈ ಥರ ನೀರು ಆಡೋ ಅಂಥ ತರಕಾರಿಗಳು ಮತ್ತು ಹಣ್ಣುಗಳು ತಿಂದರೆ ಒಂದು ಸ್ವಲ್ಪ ಫ್ರೀಯಾಗಿರ್ತೀವಿ. ಈ ಜಾಸ್ತಿ ಹೆವಿ ನಾನ್ ವೆಜ್ ಆಗಲಿ ಒಬ್ಬಟ್ಟು ಊಟ ಆಗಲಿ ತಿಂದ್ಬಿಟ್ರೆ ನಿಜ ಸೆಕೆಗೆ ಇರೋಕ್ಕಾಗಲ್ಲ. ನೀರು ಕುಡಿದು ಹೊಟ್ಟೆ ಊದ್ಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಕಂಟ್ರೋಲಾಗೇ ಇರಬೇಕು. ಜ್ಯೂಸು, ಹಣ್ಣು ಈ ಥರದ್ದೆಲ್ಲ ತಿಂದ್ಕೊಂಡೆ ಕಾಲ ಕಳಿಬೇಕು ಸ್ವಲ್ಪ ಬೇಸಿಗೆ ಮುಗಿಯೋವರೆಗೂ. ನೋಡಿ ಸೌತೆಕಾಯಿ ಕೋಸಂಬರಿನ ಈ ಥರ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಇದು ಸೌತೆಕಾಯಿ ಕೋಸಂಬರಿ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಾನು ಬೇಕಿದ್ರೆ 3 ಟೈಮು ಸೌತೆಕಾಯಿ ಕೋಸಂಬರಿನೇ ತಿನ್ಕೊಂಡು ಕಾಲ ಕಳೆದುಬಿಡ್ತೀನಿ, ಅಷ್ಟು ಇಷ್ಟ ನನಗೆ ಸೌತೆಕಾಯಿ ಕೋಸಂಬರಿ ಅಂತಂದರೆ. ನಾನು ಇದಕ್ಕೇನು ಹೆಸರುಬೇಳೆ ಎಲ್ಲ ಹಾಕಿಲ್ಲ, ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಅದನ್ನು ಬೇರೆ ಥರ ಇರುತ್ತೆ, ಅದು ಕೂಡ ಇಷ್ಟ ಆಗುತ್ತೆ ನನಗೆ. ಮಲ್ಲಿಗೆ ಕಾಳು, ಹೆಸರು ಕಾಳು, ಹೆಸರುಬೇಳೆ ಈ ಥರದ್ದೆಲ್ಲ ಅಂದರೆ ಹೆಲ್ದಿ ಫುಡ್ಗಳೆಲ್ಲ ಇಷ್ಟ ಆಗುತ್ತೆ. ಬಿಟ್ಟು ಈ ಕೆಲವರೆಲ್ಲ ಏನು ಮಾಡ್ತಾರೆ, ಹೆಲ್ದಿ ಫುಡ್ಗಳನ್ನ ಲೈಕೇ ಮಾಡಲ್ಲ, ಬರೀ ಜಂಕ್ ಫುಡ್ ಅಂತಿರ್ತಾರೆ. ನಮ್ಮನೇಲಂತೂ ನಾನು ಸ್ವಲ್ಪ ಆದಷ್ಟು ಪೂರ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಹೆಲ್ತಿ ಫುಡ್ಡನ್ನೇ ನಾನು ಪ್ರಿಪ್ರೇಷನ್ ಮಾಡೋದು. ನೋಡಿ ರಾಗಿ ರೊಟ್ಟಿ ಆಗ್ಬೋದು, ಅಕ್ಕಿ ರೊಟ್ಟಿ ಆಗ್ಬೋದು. ಈಗ ಒಂದೊಂದು ತರಕಾರಿಗಳನ್ನು ತಿನ್ನಲ್ಲ, ಆ ಥರದ್ದೆಲ್ಲ ಮಕ್ಕಳಿಗೆ ಆಗಲಿ ಮನೇಲೂ ಕೂಡ ಮಾಡ್ತಾ ಇರಬೇಕು. ಸೌತೆಕಾಯಿ ತಂದಿರ್ತಾರೆ, ಅದು ಫ್ರಿಜ್ಜಲ್ಲಿ ಬಿದ್ದು ಅಲ್ಲೇ ಬೆಂಡಾಗಿ ಹೋಗಿರುತ್ತೆ. ಬಟ್ ಅದನ್ನ ತಂದಾಗ್ಲೇ ಈ ರೀತಿ ಊಟಕ್ಕೊಂದು ಕಟ್ ಮಾಡ್ಕೊಳ್ಳೋದು ಅಥವಾ ಈ ಥರ ಕೋಸಂಬರಿ ಮಾಡಿಕೊಡೋದು ಮಾಡಿದ್ರೆ ಎಲ್ಲರೂ ತಿಂತಾರೆ. ಆವಾಗ ಖಾಲಿನೂ ಆಗುತ್ತೆ, ಫ್ರೆಶ್ ಆಗಿರೋದು ಅಲ್ವಾ. ಹಂಗೆ ಬಿಟ್ಬಿಟ್ಟಿರ್ತೀವಿ. ಎಷ್ಟೊಂದು ಮನೆಗಳಲ್ಲೆಲ್ಲ ನೋಡಿರ್ತೀನಿ, ಫ್ರೂಟ್ಗಳು ಅಷ್ಟೇ, ಫ್ರೂಟ್ಗಳು ತಂದಿಟ್ಟಿರ್ತಾರೆ, ಗೊಂಗ್ರ ಎಲ್ಲ ಮುತ್ತಿ ಅದು ಕೊಳ್ತೋಗೋವರೆಗೂ ಅದು ಅಲ್ಲೇ ಬಿದ್ದಿರುತ್ತೆ. ಈಗ ಕಟ್ ಮಾಡಿಬಿಟ್ಟು ಒಂದು ಸಲಾಡ್ ಮಾಡಿಬಿಟ್ಟು ಎಲ್ಲರೂ ಜೊತೆಲಿ ತಿಂದರೆ ಖಾಲಿ ಆಗೋಗುತ್ತಲ್ವಾ. ಆ ಥರ ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಎಷ್ಟು ಮನೆಯಲ್ಲಿ ಏನೊಂದು ಫುಡ್ ಪ್ರಿಪ್ರೇಷನ್ ಖುಷಿಯಿಂದ ಮಾಡಿಕೊಡ್ತೀವೋ ತಿನ್ನೋರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಆವಾಗ. ನೋಡಿ ಸೌತೆಕಾಯಿ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೋಸಂಬರಿ ಮಾಡ್ಕೊಂಡು ಒಂದ್ಸಲ ನೋಡಿ. ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಇದನ್ನು ತುರಿದ್ಬಿಟ್ಟು ಕೂಡ ಮಾಡ್ತಾರೆ ಸೌತೆಕಾಯಿನ, ಬಟ್ ತುರಿದ್ಬಿಟ್ಟು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ಈ ಥರ ಹೆಚ್ಚಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಮಧ್ಯಾಹ್ನ ಊಟ ಕೂಡ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿದ್ದೀನಿ, ಕೂತಿದ್ದಾರೆ ಅವರು ಊಟಕ್ಕೆ. ಮನೆ ಕೆಲಸ ಅಂತಂದಮೇಲೆ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋಗಲ್ಲ, ನಿಜ ಸಾಕಾಗೋಗಲ್ಲ ಅಲ್ಲ, ಸಾಕಾಗೋಗುತ್ತೆ, ಸಾರಿ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ ನಿಜವಾಗ್ಲೂ. ಅಯ್ಯೋ ಈ ಕಿಟಕಿ ಕ್ಲೀನ್ ಮಾಡೋದ್ರೊಳಗೆ ಇನ್ನೊಂದು ಕಿಟಕಿ ಕ್ಲೀನ್ ಮಾಡಬೇಕು, ಅಷ್ಟು ಕೆಲಸ. ಧೂಳು ಈಗಿರ್ಬಾರು ಬೇಸಿಗೆಗಂತೂ ಸಾಕಪ್ಪ ಮನೆ ಸವಾಸ ಅನಿಸುತ್ತೆ. ಅಷ್ಟು ಮನೆಗಳಲ್ಲಿ ಧೂಳುಗಳು. ಇವಾಗ ಏನು ಮಾಡೋಂಗಿಲ್ಲ, ಮನೆ ಅಂತ ಅಂದಮೇಲೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ನೋಡಿ ನಮ್ಮ ಮನೆಯವರು ಕೂಡ ಊಟ ಮಾಡ್ತಾಯಿದ್ದಾರೆ, ನಾವು ಕೂಡ ಎಲ್ಲ ಜೊತೆಯಲ್ಲಿ ಊಟ ಮುಗಿಸ್ಕೊಂಡ್ವಿ. ಮಡಿಕೆನಲ್ಲಿ ಮಾಡಿದ್ದ ಸಾಂಬಾರು ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ನಾನು ಅದನ್ನು ಕಟ್ ಮಾಡಿದ್ದೀನಿ. ನೋಡಿ ನಮ್ಮ ಮೇಡಮ್ಮು ಸ್ವಲ್ಪ ಇವಾಗ ಎಲ್ಲ ಕೆಲಸಗಳನ್ನೆಲ್ಲ ಕಲಿತಾ ಇದ್ದಾರೆ. ಹೆಣ್ಮಕ್ಳಿಗೆ ಈ ರೀತಿ ಕಲಿಸೋದ್ರಿಂದ ತುಂಬಾ ಬೆನಿಫಿಟ್ಟು. ಯಾಕಂದರೆ ನಾವು ನಮ್ಮ ತಾಯಿ ಮನೆಯಲ್ಲಿ 5ನೇ ಕ್ಲಾಸಿಂದ ಮುದ್ದೆ ಮಾಡಿದ್ದೀವಿ. ನನಗೆ ನಿಜ ಮೆಮೊರಿ ಅದೆಲ್ಲ ಇದೆ. 5ನೇ ಕ್ಲಾಸಿಗೆ ನಾನು ಪೂರ್ತಿ ಮನೆ ಫುಲ್ ಫ್ಯಾಮಿಲಿಗೆ ಅಡುಗೆ ಮಾಡಿಬಿಟ್ಟು ಊಟ ಬಡಿಸ್ತಿದ್ದೆ. ಅವಾಗೆಲ್ಲ ಬಗ್ಗಡದ್ದು ಒಲೆಗಳು, ಒಲೆನೆಲ್ಲ ಸಾರಿಸ್ಬೇಕಿತ್ತು, ಬೂದಿ ತೆಗೆದ್ಬಿಟ್ಟು, ಬೂದಿ ಅಂದರೆ ಸೌದೆನಲ್ಲಿ ಅಡುಗೆ ಮಾಡ್ತಿದ್ದಿದ್ದು. ಇವಾಗಿನ ಮಕ್ಳುಗಳಿಗೆ ಅವೆಲ್ಲ ಏನೂ ಗೊತ್ತೇ ಇಲ್ಲ, ಬಟ್ ಆದ್ರೂ ಸ್ವಲ್ಪ ಕಲಿಸ್ಬೇಕು. ನೋಡಿ ಇದು ಸಂಜೆ ಅಷ್ಟೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಸಂಜೆ ವರ್ಕೌಟ್ ಕೂಡ ಮುಗೀತು. ವರ್ಕೌಟ್ ಮುಗಿಸಿ ನೋಡಿ ಬೆವರು ನೀರು ಎಷ್ಟು ಬಂದಿದೆ ನನಗೆ ಅಂತ. ಸಂಜೆ ವರ್ಕೌಟ್ಗೆಲ್ಲ ನಾನೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ನೋಡಿ ಸಂಜೆ ವರ್ಕೌಟ್ ಎಲ್ಲ ಮುಗಿದಾದ್ಮೇಲೆ ಆಚೆ ಕಡೆ ತಣ್ಣ ಗಾಳಿ ಬೀಸ್ತಾ ಇತ್ತು. 6:15ಗೆಲ್ಲ ವರ್ಕೌಟ್ ಮುಗಿಸ್ಕೊಳ್ತೀವಿ. 5 ಗಂಟೆಗೆ ಶುರು ಮಾಡ್ತೀವಿ ವರ್ಕೌಟು. 5 ಗಂಟೆಗೆ ಶುರು ಮಾಡಿ 6:15ಗೆಲ್ಲ ವರ್ಕೌಟ್ ಮುಗಿಸ್ಕೊಳ್ತೀನಿ. ನೋಡಿ ಇವರೆಲ್ಲ ಫುಲ್ ಸೇರ್ಕೊಳ್ತಾರೆ ವರ್ಕೌಟ್ ಮಾಡೋಕ್ಕಾಗಲಿ ಆಟ ಆಡೋಕ್ಕಾಗಲಿ. ಇವರೆಲ್ಲ ಜಾಯಿನ್ ಆಗ್ತಾರೆ. ಇವರಿಗೆ ಬಿಟ್ಟರೆ ಸಾಕು ನಂಗೆ ಆಗ್ತಿರುತ್ತೆ. 1 ಅವರ್ ನನ್ನ ಜೊತೆ ವರ್ಕೌಟ್ ಮಾಡ್ತಾರೆ ಎಲ್ಲರೂ. ನಾನು ನೋಡಿ 7,000 ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ ವರ್ಕೌಟು. ನೋಡಿ ಅವ್ರು ಆಟ ಆಡ್ತಾಯಿದ್ರು.
ನಾನು ಸ್ವಲ್ಪ ಹೊತ್ತು ಆಚೆಗಡೆ ರೆಸ್ಟು ಸಿಕ್ತಂಗಾಗುತ್ತೆ, ಒಳ್ಳೆ ಗಾಳಿ ಕುಡ್ದಂಗಾಗುತ್ತೆ ಅಂತ ಆಚೆಗಡೆ ಬಂದು ಕೂತಿದ್ದೆ. ಬಾಕ್ಲಲ್ಲಿ ರಂಗೋಲಿ ಹಾಕ್ತೀವಲ್ವ, ಅಲ್ಲೇ ಕೂತಿದ್ದೆ ನಾನು ಕೂಡ. ಇವರು ಆಟ ಆಡ್ತಾಯಿದ್ರು. ಆವಾಗ ವಯರ್ ಬಾಸ್ಕೆಟ್ ತಳಕ್ಕೆ ಕಡ್ಡಿ ಕೂಡ ಹಾಕ್ಕೊಂಡೆ ನಾನು. ನೋಡಿ, ನಾನು ಹಾಗೆ 5 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ನೋಡಿ, ಈಗ ನೈಟ್ ಜರ್ನಿ ಇದ್ದಿದ್ದು. ನೈಟ್ ಜರ್ನಿ ಅಲ್ಲ, ನೈಟ್ ವ್ಲಾಗು. ನೈಟ್ ಶುರು ಮಾಡಿರೋದು. ಮೊಳಕೆ ಕಾಳನ್ನು ತೊಳೆದು ಮೊಳಕೆ ಕಾಳು ಪಾತ್ರೆಗೆ ಬಸಿ ಹಾಕಿದ್ದೀನಿ. ಅದನ್ನು ಅಂದರೆ ಸೋರು ಹಾಕಿದ್ದೀನಿ. ಅದು ಮೊಳಕೆ ಕಟ್ಟೋ ಥರ. ಬಟ್ ನಾನೇನು ಬಟ್ಟೆನಲ್ಲೆಲ್ಲ ಕಟ್ಟಲ್ಲ, ಮೊಳಕೆ ಪಾತ್ರೆನಲ್ಲೇ ಬರುತ್ತೆ. ಮತ್ತು ಇಡ್ಲಿಗೆ ನೆನೆಸಿದೆ. ಇಡ್ಲಿ ಕೂಡ ರುಬ್ಬಿದ್ದಾಯಿತು. ಇಡ್ಲಿಗೆ ರುಬ್ಬಿ ನೋಡಿ, ನಾನು ರಾತ್ರಿ ಊಟ ಮಧ್ಯಾಹ್ನ ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡಿದ್ದೆ. ಪಪ್ಪಾಯ ಎಲ್ಲ ತಿಂದಿದ್ದಕ್ಕೆ ಅಷ್ಟು ಯಾಕೋ ಸೆಕೆಗೋ ಏನೋ ಗೊತ್ತಿಲ್ಲ, ಅಷ್ಟೇ ಆಗ್ತಿರ್ಲಿಲ್ಲ. ಸರಿ, ಸ್ವಲ್ಪ ಹಾಲು ಹಾಕ್ಬಿಟ್ಟು ಓಟ್ಸ್ದು ಒಂದು ಫುಡ್ಡಿಂಗ್ ಇದು ಓಟ್ಸಲ್ಲಿ ವೆಯ್ಟ್ ಲಾಸಿಗೆಲ್ಲ ಅನುಕೂಲ ಆಗುತ್ತೆ. ಓಟ್ಸ್ ಇತ್ತು ಮನೆಯಲ್ಲಿ. ಸ್ವಲ್ಪ ಅದಕ್ಕೆ 1-2 ಖರ್ಜೂರ, ಉತ್ತುತ್ತಿ ಹಣ್ಣು ಅಂದರೆ ಲಯನ್ ಡೇಟ್ಸು, ಅದು ಮತ್ತು ಕುಂಬಳಕಾಯಿ ಬೀಜ ಸೇರಿಸ್ಕೊಂಡು ನಾನು ತಿಂದ್ಕೊಂಡೆ. ಮತ್ತು ನನ್ನ ಮಾಮೂಲಿ ರೊಟೀನ್ ನೋಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಎಲ್ಲ ಒರೆಸಿ, ಸ್ಟೌವೆಲ್ಲ ಒರೆಸಿ, ಮಾಮೂಲಿ ಡಿಟಾಕ್ಸ್ ಡ್ರಿಂಕಿಗೆ ಎಲ್ಲ ನೆನೆಯಕ್ಕೆ ಹಾಕಿ ನೋಡಿ. ಪಾತ್ರೆ ಕೂಡ ವಾಶ್ ಆಗಿದೆ, ಅವನ್ನ ಜೋಡಿಸ್ಕೊಂಡಿಲ್ಲ. ನೀರು ಸೋರೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವನ್ನ ಕೂಡ ಎಲ್ಲ ಜೋಡಿಸ್ಕೊಳ್ತೀನಿ. ನೋಡಿ, ನನ್ನ ಮಗಳು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿರೋದಿದು. ಇಷ್ಟೆಲ್ಲ ಕೆಲಸ ಇರುತ್ತೆ, ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಒಂದೊಂದು ದಿನ. ನೋಡಿ, ಎಲ್ಲ ಕ್ಲೀನಾಗಿದೆ. ಬೆಳಗ್ಗೆ ಶುಕ್ರವಾರ ಅಲ್ವಾ, ವಾರಕ್ಕೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋದು. ಅಡುಗೆ ಮನೆ ಒಂದು ನೀಟಾಗಿದ್ದರೆ ಎಲ್ಲ ಕೆಲಸನೂ ಮುಗ್ದಾಗೆ. ನೋಡಿ, ಅಜ್ವಾಯಿನು, ಜೀರಿಗೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇದರಿಂದ. ತುಂಬಾ ಬೆನಿಫಿಟ್ ಇದೆ, ಯೂಸ್ ಮಾಡಿ ನೋಡಿ. ನಾನಂತೂ ಭಾಳ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಮತ್ತು ನನ್ನ ವ್ಲಾಗ್ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.